ಇರಾನ್ ಯುದ್ಧ ವಿಚಾರದಲ್ಲಿ ಅಮೆರಿಕ ಇಸ್ರೇಲ್ ನಡುವೆ ಇದೀಗ ಗೊಂದಲ ಉಂಟಾಗಿದೆ. ಇರಾನ್ ಮೇಲಿನ ದಾಳಿ ನಿಲ್ಲಿಸೋದಕ್ಕೆ ನಾವು ಸಿದ್ಧ ಅಂತ ಹೇಳಿ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಹೇಳಿದ್ರೆ ಅರ್ಧಕ್ಕೆ ಯುದ್ಧ ನಿಲ್ಲಿಸಲು ಒಪ್ತಾ ಇಲ್ಲ ಇಸ್ರೇಲ್. ಸೊ ಇಸ್ರೇಲ್ನ PM ನೇತನ್ಯಾಹು ಅವರು ಈಗಾಗಲೇ ಯಾವುದೇ ಕಾರಣಕ್ಕೂ ಅರ್ಧಕ್ಕೆ ಯುದ್ಧ ನಿಲ್ಲಿಸಬಾರ್ದು ಅಂತ ಹೇಳ್ತಾ ಇದ್ದಾರೆ. ದೋಸ್ತಿ ನಾಯಕರ ನಡುವೆ ಶುರುವಾಗಿದೆ ಈಗಾಗಲೇ ಭಿನ್ನಾಭಿಪ್ರಾಯ. ಇರಾನ್ ಜೊತೆಗೆ ಸಂಧಾನ ಅನ್ನುತ್ತಲೇ ಅಮೆರಿಕದಿಂದ ದಾಳಿಯನ್ನ ಕೂಡ ಈಗಾಗಲೇ ಮಾಡಲಾಗ್ತಾ ಇದೆ. ಅಮೆರಿಕ ಹೇಳ್ತಾನೆ ಇದೆ ಸಂಧಾನ ಮಾತುಕತೆ ಅಂತ ಹೇಳಿ. ಆದರೆ ಆ ಸಂಧಾನ ಮಾತುಕತೆಗಳು ದಾಳಿ ಮುಖಾಂತರನೇ ಆಗ್ತಾ ಇದೆಯಾ? ಹರ್ಮುಜ್ ಜಲಸಂಧಿಯಲ್ಲಿ ಟೋಲ್ ಫಿಕ್ಸ್ಗೆ ಇರಾನ್ ಒಪ್ಪಿಗೆಯನ್ನ ಈಗ ನೀಡಿದ್ದು, ಇರಾನ್ನ ಪಾರ್ಲಿಮೆಂಟ್ನ ಭದ್ರತಾ ಸಮಿತಿಯಿಂದ ಸಮ್ಮತಿ ಕೂಡ ಸಿಕ್ಕಿದೆ. ಟೋಲ್ ಕಟ್ಟಿದ್ರೂ ಕೂಡ ಅಮೆರಿಕ ಇಸ್ರೇಲ್ ಹಡಗುಗಳಿಗೆ ಇರಾನ್ ನಿರ್ಬಂಧವನ್ನ ಹೇರಿದೆ. ಆರ್ಥಿಕ ಸಂಕಷ್ಟದಿಂದ ಪಾರಾಗೋದಿಕ್ಕೆ ಯುದ್ಧದಿಂದ ಯು ಟರ್ನ್ ಹೊಡಿತಾ ಇದ್ದು ಹರ್ಮುಜ್ ಜಲಸಂಧಿಯನ್ನ ವಶಕ್ಕೆ ಪಡೆಯುವ ನಿರ್ಧಾರವನ್ನ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಕೈ ಬಿಟ್ಟಿದ್ದಾರೆ. ಇಷ್ಟು ದೊಡ್ಡ ಮಟ್ಟದಲ್ಲಿ ಪರಿಣಾಮ ಆಗುತ್ತೆ ಅಂತ ಅಮೆರಿಕ ಅಂದ್ಕೊಂಡೂ ಇರಲಿಲ್ಲ. ಇಷ್ಟು ದೊಡ್ಡ ಮಟ್ಟದಲ್ಲಿ ಇರಾನ್ ಪ್ರತಿರೋಧವನ್ನ ತೋಡ್ಸತ್ತೆ ಅಂತ ಹೇಳಿ ಯೋಚನೆನೂ ಮಾಡಿರಲಿಲ್ಲ. ಎಲ್ಲವೂ ಕೂಡ ಉಲ್ಟಾ ಆಗಿದೆ. ಇದೀಗ ಅಮೆರಿಕ ಅಧ್ಯಕ್ಷರ ಮೇಲೇನೆ ಆಕ್ರೋಶ ಭುಗಿಲೇಳ್ತಾ ಇದೆ. ಎಲ್ಲ ದೇಶಗಳು ಒಂದು ಕಡೆ ಆದ್ರೆ ಮತ್ತೊಂದು ಕಡೆ ಅಮೆರಿಕದ ಒಳಗೇನೆ ಅಮೆರಿಕ ಅಧ್ಯಕ್ಷರ ವಿರುದ್ಧ ಸಾಕಷ್ಟು ಪ್ರತಿಭಟನೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ಯುದ್ಧ ಕೈ ಬಿಡೋಣ ಅಂತ ಹೇಳಿ ಅಮೆರಿಕ ಅಧ್ಯಕ್ಷರು ಯೋಚನೆ ಮಾಡಿದ್ರೆ ಈಗ ಅವರ ಮಿತ್ರ ರಾಷ್ಟ್ರ ಈಗ ಒಪ್ತಾ ಇಲ್ಲ. ಇದೀಗ ಇಷ್ಟು ದೊಡ್ಡ ಮಟ್ಟದಲ್ಲಿ ಯುದ್ಧಕ್ಕೆ ಕೈ ಜೋಡಿಸಿರುವಂತಹ ಅಮೆರಿಕ ಈಗ ಇಸ್ರೇಲ್ ಇವರ ಮಾತನ್ನ ಕೇಳೋದಕ್ಕೆ ರೆಡಿ ಇಲ್ಲ. ಅರ್ಧದಕ್ಕೆ ಯುದ್ಧವನ್ನ ನಿಲ್ಲಿಸೋದು, ಸ್ಟಾಪ್ ಮಾಡೋದು ಸರಿಯಲ್ಲ ಅಂತ ಇದೀಗ ಇಸ್ರೇಲ್ ಹೇಳ್ತಾ ಇದೆ. ರಾಯಚೂರು ಜಿಲ್ಲೆಯಲ್ಲಿ ಮಧ್ಯಪ್ರಾಚ್ಯ ಯುದ್ಧದ ಎಫೆಕ್ಟ್ನಿಂದಾಗಿ ಸಾಕಷ್ಟು ಸಮಸ್ಯೆ ಉಂಟಾಗ್ತಾ ಇದೆ. ರಾಯಚೂರಲ್ಲಿ ರೊಟ್ಟಿ ಕೇಂದ್ರಗಳಿಗೆ ಯುದ್ಧದ ಬಿಸಿ ತಟ್ಟಿದೆ. ವಾಣಿಜ್ಯ ಸಿಲಿಂಡರ್ ಸಮಸ್ಯೆಯಿಂದ ರೊಟ್ಟಿ ಕೇಂದ್ರವೇ ಕ್ಲೋಸ್ ಆಗಿದೆ. ರಾಯಚೂರು ನಗರದ ಸ್ಟೇಷನ್ ರಸ್ತೆಯಲ್ಲಿದೆ ರೊಟ್ಟಿ ಕೇಂದ್ರ. ಸಿಲಿಂಡರ್ ಕೊರತೆಯಿಂದ ಈಗಾಗಲೇ ಅಂಗಡಿಗಳನ್ನು ಮುಚ್ಚಲಾಗಿದೆ. ಸಿಲಿಂಡರ್ ಸಮಸ್ಯೆ ಈಗಾಗಲೇ 20 ದಿನವನ್ನು ಕಳೆದಿದೆ. ಅಮೆರಿಕ ಮತ್ತು ಇಸ್ರೇಲ್ ಹಾಗೆಯೇ ಇರಾನ್ ನಡುವಿನ ಯುದ್ಧ ಆರಂಭವಾಗಿ 32 ದಿನ ಆದರೆ ಇದೀಗ ಇಲ್ಲಿ 21ಕ್ಕೂ ಹೆಚ್ಚು ದಿನ ಸಿಲಿಂಡರ್ ಸಮಸ್ಯೆಯಿಂದ ಉಂಟಾಗ್ತಿದೆ. ಈಗಾಗಲೇ ಬಿಸಿ ರೊಟ್ಟಿ, ವಿವಿಧ ತರಕಾರಿ ಪಲ್ಯವನ್ನು ಕಡಿತ ಮಾಡಲಾಗಿದೆ. ಮಾಲೀಕರು ಇದು ಆಗಲ್ಲಪ್ಪ ಅಂತ ಹೇಳಿ ಕಟ್ ಮಾಡಿದ್ದಾರೆ. ಕೇವಲ ರೈಸ್ ಮತ್ತು ಸಾಂಬಾರ್ ಪದಾರ್ಥಗಳನ್ನು ಮಾತ್ರ ಮಾಡಲಾಗ್ತಾ ಇದ್ದು ಸಿಲಿಂಡರ್ ಇಲ್ಲದ ಕಾರಣ ಕೆಲಸಗಾರರನ್ನು ಕೂಡ ಮಾಲೀಕರು ಕಳುಹಿಸ್ತಾ ಇದ್ದಾರೆ. ಸಿಲಿಂಡರ್ ಬಂದ್ರೆ ಮತ್ತೆ ಆರಂಭ ಮಾಡ್ತೀವಿ ಹೋಟೆಲ್ ಅನ್ನ ಅಂತ ಹೇಳ್ತಾ ಇದ್ದಾರೆ. ಸೊ ಇದೀಗ ರೊಟ್ಟಿ ಕೇಂದ್ರವು ಕೂಡ ಬಂದ್ ಆಗಿದೆ. ನಮ್ಮ ಸಿಲಿಂಡ್ರು ದಿವಸಕ್ಕೆ 1 ರಿಂದ 2 ಸಿಲಿಂಡರ್ ಬೇಕಾಗುತ್ತೆ. ನಮಗೆ 200 ರಿಂದ 300 ತನಕ ಒಂದೊಂದು ಸರ್ತಿ 250 ರೊಟ್ಟಿ ಹೋಗುತ್ತೆ. ಒಂದು 100 ಪ್ಲೇಟು 105 ಪ್ಲೇಟು ರೈಸ್ ಹೋಗುತ್ತೆ. ಕಾಯಿ ಪಲ್ಯ, ಹೋಳಿಗೆ ಇವೆಲ್ಲ ಹೋಗುತ್ತೆ. ಹೀಗಾಗಿ ಇಷ್ಟು ದಿವಸ ನಮಗೆ ಅರೇಂಜ್ಮೆಂಟ್ ಮಾಡಿದ್ರು ಸುಮಾರು ಗ್ಯಾಸು. ಇವಾಗ ಖಾಲಿ ಆಗಿತ್ತು ನಿನ್ನೆ ರಾತ್ರಿಯಿಂದ. ಅದಕ್ಕೆ ಇವತ್ತು ಬಂದ್ ಮಾಡಿದ್ದೀವಿ. ಅವ್ರು ಇವತ್ತು ಕೊಡ್ತೀವಿ ಅಂತ ಹೇಳಿದರೆ ಗ್ಯಾಸ್ ಇವತ್ತು ಕೊಟ್ಟರೆ ನಾಳೆ ಚಾಲೂ ಮಾಡ್ತೀವಿ ಸರ್. ನಾಳೆ ಕೊಟ್ಟರೆ ನಾಡ್ದು ಚಾಲೂ ಮಾಡ್ತೀವಿ ಸರ್. ಅವ್ರು ಆಶ್ವಾಸನೆ ಕೊಟ್ಟಿವಿ. ಇವತ್ತು ತಕ್ಷಣ ಅರೇಂಜ್ಮೆಂಟ್ ಮಾಡ್ತೀವಪ್ಪ ನಿಮಗೆ ಅಂತಂದು ಹೇಳಿದ್ದಾರೆ. ಇನ್ನೂ ಅವ್ರು ಕೊಟ್ಟಿಲ್ಲ. ಕೊಟ್ಟರೆ ನಾಳೆ ಚಾಲೂ ಮಾಡ್ತೀವಿ ಸರ್. ಇವತ್ತು ಇದೇ ವಿಚಾರಕ್ಕೆ ಈಗಾಗಲೇ ನಾವು ಗಮನಿಸ್ತಾ ಇದ್ವಿ. ರೊಟ್ಟಿ ಕೇಂದ್ರಗಳಿಗೆ ಯುದ್ಧದ ಬಿಸಿ ತಟ್ತಾ ಇರುವಂಥದ್ದು ಈ ವಿಚಾರ ಇದೀಗ ಪ್ರತಿ ಒಂದು ಜಿಲ್ಲೆಯಲ್ಲೂ ಕೂಡ ನಡೀತಾ ಇದೆ. ಕಾರಣ ಪ್ರತಿ ಹಳ್ಳಿಯಲ್ಲೂ ಇರುವಂತಹ ಹೋಟೆಲ್ ಮಾಲೀಕರು ಕಂಗಾಲಾಗಿ ಕ್ಲೋಸ್ ಮಾಡ್ತಾ ಇದ್ದಾರೆ. ಕಾರಣ ಸಿಲಿಂಡರ್ ಸಮಸ್ಯೆ ಇದೆ. ಸಿಲಿಂಡರ್ ಸಮಸ್ಯೆಯಿಂದ ಹೇಗಪ್ಪ ನಾವು ಹೋಟೆಲ್ಗಳನ್ನು ನಡೆಸೋದು ಅನ್ನುವಂತಹ ಆತಂಕದಿಂದಾನೇ ಸಾಕಷ್ಟು ಜನ ಹೋಟೆಲ್ ಮಾಲೀಕರು ಹೋಟೆಲ್ಗಳನ್ನು ಕ್ಲೋಸ್ ಮಾಡಿ ಸಿಬ್ಬಂದಿಗಳನ್ನು ಕಳುಹಿಸ್ತಿದ್ದಾರೆ. ಮತ್ತೆ ಆನಂತರ ಎಂದಿನಂತೆ ನಾವು ಹೋಟೆಲ್ಗಳನ್ನು ಕಾರ್ಯಾರಂಭ ಮಾಡೋಣ ಅನ್ನುವಂತಹ ಒಂದು ನಿರೀಕ್ಷೆಯನ್ನ ಇಟ್ಕೊಂಡಿದ್ದಾರೆ. ಈಗ ನಾವು ತೋರಿಸ್ತಾ ಇರೋದು ರಾಯಚೂರಿನ ರೊಟ್ಟಿ ಕೇಂದ್ರ ಬಂದ್ ಆಗಿರುವಂಥದ್ದು. ಯುದ್ಧದ ಬಿಸಿ ಇವರಿಗೂ ಕೂಡ ತಟ್ಟಿದೆ. ಪ್ರತಿನಿತ್ಯ ಸಾಕಷ್ಟು ರೊಟ್ಟಿ ಪಲ್ಯ ಹೋಗ್ತಾ ಇತ್ತು. ಆದರೆ ಇದೀಗ ಕೇವಲ ಅನ್ನ ಸಾಂಬಾರಿಗೆ ಬಂದ್ ನಿಂತಿದೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ವಿಶ್ವನಾಥ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ವಿಶ್ವನಾಥ್, ಈಗಾಗಲೇ ಮಧ್ಯಪ್ರಾಚ್ಯದಲ್ಲಿ ನಡೀತಾ ಇರುವಂತಹ ಯುದ್ಧದ ಬಿಸಿ ಇದೆಯಲ್ಲ, ಅದರ ನೇರ ಪರಿಣಾಮ ಹೋಟೆಲ್ ಉದ್ಯಮದ ಮೇಲೆ ಆಗ್ತಾ ಇರೋದು. ಅದರಲ್ಲೂ ಕೂಡ ಚಿಕ್ಕ ಚಿಕ್ಕ ಹೋಟೆಲ್ಗಳು, ಫೇಮಸ್ ಹೋಟೆಲ್ಗಳು, ಕೆಲವೊಂದಕ್ಕೆ ಸ್ಪೆಷಾಲಿಟಿಯನ್ನು ಹೊಂದಿರುವಂತಹ ಹೋಟೆಲ್ಗಳ ಮೇಲೂ ಕೂಡ ಆಗಿರೋದು. ರಾಯಚೂರಲ್ಲಿ ಯಾವ ರೀತಿಯಾಗಿ ಸಮಸ್ಯೆ ಆಗಿದೆ? ನವಿತಾ, ರಾಯಚೂರು ಜಿಲ್ಲೆಯಲ್ಲೂ ಕೂಡ ಇವತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ನಡೀತಿರ್ತಕ್ಕಂತಹ ಯುದ್ಧದ ಕರಿನೆರಳು ಬೀರಿದೆ ಅಂತಲೇ ಹೇಳ್ಬೋದು. ಯಾಕೆಂತ ಕೇಳಿದ್ರೆ ಅಲ್ಲಿ ಯುದ್ಧ ನಡೆದಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಇಲ್ಲಿ ಗ್ಯಾಸ್ಗಳ ವಿಳಂಬದಿಂದ ಸಿಲಿಂಡರ್ ಗ್ಯಾಸ್ಗಳ ಬರ್ತಕ್ಕಂಥ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಇವತ್ತು
ಗ್ಯಾಸ್ಗಳಿಲ್ಲದೆ ಹೋಟೆಲ್ ಉದ್ಯಮಕ್ಕೆ ಬಹುದೊಡ್ಡ ಹೊಡೆತ ಬಿದ್ದಿರತಕ್ಕಂಥದ್ದು. ಅದರಲ್ಲೂ ಕೂಡ ರಾಯಚೂರು ಜಿಲ್ಲೆ ಅಂತ ಹೇಳಿದ್ರೆ ಖಡಕ್ ರೊಟ್ಟಿಗೆ ಅಂದ್ರೆ ಜೋಳದ ರೊಟ್ಟಿ ಮತ್ತು ಸಜ್ಜಿ ರೊಟ್ಟಿಗೆ ಹೆಸರುವಾಸಿಯಾದಂತಹ ಒಂದು ಊರು ಅಂತಾನೆ ಹೇಳ್ಬೋದು, ಜಿಲ್ಲೆ ಅಂತಾನೆ ಹೇಳ್ಬೋದು. ಅಂತಹ ಒಂದು ಜಿಲ್ಲೆಯಲ್ಲಿ ಅದರಲ್ಲೂ ಮುಖ್ಯವಾಗಿ ನಗರದಲ್ಲಿ ಇವತ್ತು ಬಹಳಷ್ಟು ರೊಟ್ಟಿ ಕೇಂದ್ರಗಳನ್ನ ತೆಗೆದು ಒಂದು ವ್ಯಾಪಾರ ಒಂದು ವಹಿವಾಟವನ್ನ ನಡೆಸ್ತಕ್ಕಂಥದ್ದು ಇತ್ತು ನವಿತಾ. ಆದ್ರೆ ಈಗ ಸಿಲಿಂಡರ್ಗಳ ಕೊರತೆಯಿಂದಾಗಿ ಈಗ ಆ ರೊಟ್ಟಿ ಮಾಡತಕ್ಕಂಥ ವಿಚಾರ ಸಂಬಂಧಪಟ್ಟಂಗೆ ಸಿಲಿಂಡರ್ ಇಲ್ಲದೆ ಇರೋದ್ರಿಂದ ಇವತ್ತು ಆ ರೊಟ್ಟಿ ಮಾಡೋದನ್ನೇ ಇವತ್ತು ಉದ್ಯಮದವರು ನಿಲ್ಲಿಸಿದ್ದಾರೆ. ಇತ್ತ ಕಡೆ ರೊಟ್ಟಿ ಮಾಡೋದಕ್ಕಾಗಿ ಆ ಒಂದು ರೊಟ್ಟಿ ಕೇಂದ್ರಗಳಿಗೆ ಬರ್ತಿದ್ದಂತ ಕೆಲಸಗಾರಿಗೂ ಕೂಡ ಇವತ್ತು ಒಂದು ಗೇಟ್ ಪಾಸ್ ನೀಡಿದ್ದಾರೆ. ಹೀಗಾಗಿ ಇವತ್ತು ಕೇವಲ ರೊಟ್ಟಿ ಕೇಂದ್ರಗಳಲ್ಲಿ ಹೆಸರೇ ರೊಟ್ಟಿ ಕೇಂದ್ರ, ಇಲ್ಲಿ ರೊಟ್ಟಿ ಮತ್ತು ಪಲ್ಯ ಮಾತ್ರ ಸಿಗ್ತವೆ. ನಾನಾ ತರದ ಪಲ್ಯಗಳನ್ನ ಮಾಡಿ ಆ ರೊಟ್ಟಿ ಮತ್ತು ಪಲ್ಯಗಳನ್ನ ಪಾರ್ಸಲ್ ಕೊಡ್ತಕ್ಕಂಥ ಕೆಲಸವನ್ನ ರೊಟ್ಟಿ ಕೇಂದ್ರದಲ್ಲಿ ಮಾಡಲಾಗ್ತಾ ಇತ್ತು ನವಿತಾ. ಆದ್ರೆ ಈಗ ದುರಂತದ ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ಇವತ್ತು ಸಿಲಿಂಡರ್ ಗ್ಯಾಸ್ಗಳ ವಿಳಂಬದಿಂದಾಗಿ ಮತ್ತು ಅಭಾವದಿಂದಾಗಿ ಇವತ್ತು ರೊಟ್ಟಿ ಮಾಡೋದನ್ನೇ ಇವತ್ತು ಕೇಂದ್ರಗಳು ನಿಲ್ಲಿಸಿದ್ದಾವೆ. ಬಹುತೇಕ ರೊಟ್ಟಿ ಕೇಂದ್ರಗಳು ನಗರದಲ್ಲಿ ಈಗಾಗಲೇ ಆಗಿರತಕ್ಕಂಥದ್ದು ಕೇವಲ ಅನ್ನ ಸಾಂಬಾರು ಮಾತ್ರ ಇವತ್ತು ದೊರೆಯುತ್ತಾ ಇದ್ದಾವೆ. ಹೀಗಾಗಿ ಈ ಒಂದು ರೊಟ್ಟಿ ಕೇಂದ್ರದ ಮೇಲೆ, ಹೋಟೆಲ್ ಉದ್ಯಮದ ಮೇಲೆ ಮತ್ತು ರೊಟ್ಟಿ ಕೇಂದ್ರದ ಉದ್ಯಮದ ಮೇಲೆ ಈ ಸಿಲಿಂಡರ್ ಗ್ಯಾಸ್ಗಳ ಒಂದು ಅಭಾವ ಬಹುದೊಡ್ಡ ಒಂದು ಹೊಡೆತವನ್ನು ನೀಡಿದೆ ಅಂತ ಹೇಳ್ಬೋದು ನವಿತಾ. ಥ್ಯಾಂಕ್ ಯು ವಿಶ್ವನಾಥ್ ಹೂಗಾರ್. ಚಿಕ್ಕಬಳ್ಳಾಪುರದಲ್ಲಿ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಪರದಾಟವನ್ನ ಮಾಡುತ್ತಿದ್ದಾರೆ. ಆಟೋಗಳನ್ನ ತಳ್ಳಿಕೊಂಡು ಮನೆಗೆ ವಾಪಸ್ ಆಗಿದ್ದಾರೆ ಚಾಲಕರು. ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಈಗ ಸಾಕಷ್ಟು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಆಟೋಗಳನ್ನ ತಳ್ಕೊಂಡೇ ಮನೆಗೆ ವಾಪಸ್ ಆಗಿದ್ದಾರೆ. ಸಿಗ್ತಾ ಇಲ್ಲ, ಏನೇ ನಾವು ಪರದಾಡಿದ್ರು, ಏನೇ ಮಾಡಿದ್ರು LPG ಸಿಗ್ತಾ ಇಲ್ಲ, CNG ಸಿಗ್ತಾ ಇಲ್ಲ ಅಂತ ಹೇಳಿ ಈಗ ಅನೇಕ ಜನ ಸಮಸ್ಯೆಗೆ ಒಳಗಾಗಿದ್ದಾರೆ. ಇನ್ನು ಅರ್ಧ ದಾರಿಯಲ್ಲೇ ಪ್ಯಾಸೆಂಜರ್ ಅನ್ನ ಬಿಟ್ಟು ಮನೆಗೆ ತೆರಳಿದ್ದಾರೆ ಚಾಲಕರು. ಕಳೆದ 3 ದಿನಗಳಿಂದ ಗ್ಯಾಸ್ ಸಿಗ್ತಾ ಇಲ್ಲ. ಆಟೋ ಚಾಲಕರು ಪ್ರತಿನಿತ್ಯ ಕಿಲೋಮೀಟರ್ ಗಟ್ಟಲೆ ಗ್ಯಾಸ್ಗಾಗಿ ವೇಟ್ ಮಾಡುವ ಪರಿಸ್ಥಿತಿ ನಿರ್ಮಾಣ ಆಗಿತ್ತು. ಇದೀಗ ಗ್ಯಾಸೇ ಸಿಗ್ತಾ ಇಲ್ಲ. ಸಿಗದೆ ವಾಹನಗಳನ್ನ, ಆಟೋಗಳನ್ನ ಹಾಗೆ ತಳ್ಕೊಂಡೇ ಮನೆಗೆ ಹೋಗಬೇಕಾದ ಪರಿಸ್ಥಿತಿ. ನಡು ರಸ್ತೆಯಲ್ಲಿ ನಿಂತು ಹೋಗಿವೆ ಆಟೋಗಳು. ಬಂಕ್ ಮುಂದೆ ಆಟೋಗಳನ್ನ ನಿಲ್ಲಿಸ್ಕೊಂಡು ಗ್ಯಾಸ್ಗಾಗಿ ಪರದಾಟವನ್ನ ಮಾಡಿದ್ರೆ ಈಗ ಗ್ಯಾಸೇ ಸಿಗ್ತಿಲ್ಲ. 3 ದಿನಗಳಿಂದ ಗ್ಯಾಸ್ ಬಂಕ್ಗಳ ಮುಂದೆ ಆಟೋ ನಿಲ್ಲಿಸಿದ್ದಾರೆ ಚಾಲಕರು. ಮನೆ ಬಳಿಯಿಂದ ತಳ್ಕೊಂಡು ಬಂದು ಮತ್ತೆ ತಳ್ಕೊಂಡೇ ವಾಪಸ್ ಆಗ್ತಾ ಇದ್ದಾರೆ. ಸಂಸಾರ ನಡೆಸೋದು ಕಷ್ಟ ಅಂತ ಚಾಲಕರು ತಮ್ಮ ಅಳಲನ್ನ ತೊಡ್ಕೊಂಡಿದ್ದಾರೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಆಟೋ ಚಾಲಕರು ಗ್ಯಾಸ್ ಸಿಗದೆ ಪರದಾಟವನ್ನ ಅನುಭವಿಸ್ತಿದ್ದಾರೆ. ಜೀವನ ನಡೆಸೋದೇ ನಾವು ಇದರಿಂದ, ಈಗ ಜೀವನ ನಡೆಸೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಇದೀಗ ತಮ್ಮ ನೋವನ್ನ ತೋಡ್ಕೊಳ್ತಾ ಇದ್ದಾರೆ. ಚಿಕ್ಕಬಳ್ಳಾಪುರದಲ್ಲ ಪ್ರತಿ ಒಂದು ಕಡೆನೂ ಗ್ಯಾಸ್ಗೆ ಸಮಸ್ಯೆ ಆಗೋಗ್ಬಿಟ್ಟೆ. ನಮ್ಮ ಆಟೋವ್ರಿಗಂತೂ ಕೇಳೋರು ಇಲ್ಲ, ಮಾಡೋರು ಇಲ್ದಾರ ಆ ಥರ ಆಗೋಗ್ಬಿಟ್ಟಿದೆ. ದಯವಿಟ್ಟು ಇದ್ರ ಬಗ್ಗೆ ಏನು ಪರಿಹಾರ ಮಾಡಬೇಕು. ಇಲ್ಲಾಂದರೆ ನಾವು ಹೆಂಗೆ ಬದುಕಬೇಕು ಅನ್ನೋದೇ ಅರ್ಥ ಆಗ್ತಾ ಇಲ್ಲ ನಮಗೆ. ಇದು ಬಿಟ್ಟರೆ ಬೇರೆ ಏನೋ ಕೆಲಸ ಇಲ್ಲ ನಮಗೆ. ಕೆಲಸ ಕೂಡ ಯಾರೂ ಕೊಡಲ್ಲ ನಮಗೆ. ಆ ಥರ ಆಗೋಗಿ ದಯವಿಟ್ಟು ಗೌರ್ಮೆಂಟು ಒಂದು ಸಮಸ್ಯೆಗಳು ಯಾವ ಥರದ್ದು ಮನೆ ಕಡೆ ಹೇಳೋಕ್ಕಾಗಲ್ಲ ಸರ್. ಇವಾಗ EMI ಕಟ್ಟಬೇಕು, ಮನೆ ಬಾಡಿಗೆ ಕಟ್ಟಬೇಕು, ಮಕ್ಕಳು ಫೀಸ್ ಕಟ್ಟಬೇಕು, ಅಮ್ಮ ತಂದೆ ತಾಯಿ ನೋಡ್ಕೋಬೇಕು, ಎಷ್ಟಿರುತ್ತೆ ಸರ್ ಇವೆಲ್ಲ ನೋಡಬೇಕಾದ್ರೂ ಗ್ಯಾಸ್ ಇಲ್ಲ ಅಂದರೆ ಏನು ಮಾಡೋಕ್ಕೂ ಆಗ್ತಾ ಇಲ್ಲ ಸರ್. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನು ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ದತ್ತಾತ್ರೇಯ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದತ್ತಾತ್ರೇಯ, ಯಾವ ಬಂಕಲ್ಲೂ ಕೂಡ ಗ್ಯಾಸ್ ಸಿಗ್ತಾ ಇಲ್ವಾ, ಅಥವಾ ಏನಾದರೂ ಈ ರೀತಿಯಾಗಿ ಬೇಕು ಅಂತಾನೆ ಕೊಡದೇ ಇರುವಂತಹ ಪ್ರಯತ್ನಗಳನ್ನ ಏನಾದರೂ ಮಾಡ್ತಾ ಇದ್ದಾರಾ ಅಲ್ಲಿ, ಅಥವಾ ಬಂಕ್ಗಳಲ್ಲೇ ನೋ ಸ್ಟಾಕ್ ಇರೋದಾ? ಖಂಡಿತವಾಗಿ, ಯಾಕೆಂದ್ರೆ ಈಗ ಯುದ್ಧದ ಭೀತಿಯಿಂದ ಒಂದ್ ಕಡೆ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇರುವಂತದ್ದು. ಇದೇ ನಿಟ್ಟಿನಲ್ಲಿ ಈಗ ಆಟೋ ಚಾಲಕರ ಪರಿಸ್ಥಿತಿಯನ್ನ ನೋಡ್ಬೋದಾದ್ರೆ ಬಹಳಷ್ಟು ಶೋಚನೀಯ ಅಂದ್ರೆ ತಪ್ಪಾಗಲಾರದು. ಯಾಕಂದ್ರೆ ಕಳೆದ 3 ದಿನಗಳಿಂದಲೂ ಚಿಕ್ಕಬಳ್ಳಾಪುರದಲ್ಲಿ 2 ಗ್ಯಾಸ್ ಬಂಕ್ಗಳಿರುವಂತದ್ದು. 2 ಗ್ಯಾಸ್ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇರುವುದರಿಂದ ಬಹಳಷ್ಟು ರೀತಿಯಾದಂತಹ ತೊಂದರೆಗೆ ಈ ಒಂದು ಆಟೋ ಚಾಲಕರು ತುತ್ತಾಗಿರುವಂತದ್ದು. ಯಾಕಂದ್ರೆ ಪ್ರತಿನಿತ್ಯವೂ ಸಹ ಒಂದು ಆಟೋವನ್ನ ಓಡಿಸುವುದರ ಮೂಲಕ ತಮ್ಮ ಜೀವನವನ್ನ ಸಾಕ್ತಾ ಇರುವಂತಹ ಕುಟುಂಬಗಳಿಗೆ ಈಗ ಬಹಳಷ್ಟು ರೀತಿಯಾದಂತಹ ತೊಂದರೆ ಆಗ್ತಾ ಇದೆ. ಯಾಕಂದ್ರೆ ಪ್ರತಿ ಒಂದು ಮಂತ್ ಎಂಡ್ ಬಂದ್ರೆ ಸಾಕು, ಬಹಳಷ್ಟು ರೀತಿಯಾದಂತಹ ಒಂದು EMI ಕೊಟ್ಬೇಕಾಗುತ್ತೆ, ಲೋನ್ಗಳು ಕಟ್ಟಬೇಕಾಗುತ್ತೆ. ಇದಕ್ಕೆಲ್ಲ ಒಂದು ಆಟೋವನ್ನ ನಡೆಸ್ಕೊಂಡು ಜೀವನವನ್ನ ಸಾಗಿಸ್ಬೇಕಾಗುತ್ತೆ. ಆದ್ರೆ ಈಗ ಏಕಾಏಕಿ ಗ್ಯಾಸ್ ಬಂದ್ ಆದ ಹಿನ್ನೆಲೆ ಕಳೆದ 3 ದಿನಗಳಿಂದಲೂ ಸಹ ಪ್ರತಿನಿತ್ಯ ಮನೆಯಿಂದ ಒಂದು ಗ್ಯಾಸ್ ಏನು ಬಂಕ್ಗಳಿದಾವೋ ಆ ಬಂಕ್ಗಳವರೆಗೂ ಸಹ ರಸ್ತೆಯಲ್ಲಿ ತಳ್ಕೊಂಡು ಬರುವಂತಹ ಪರಿಸ್ಥಿತಿಯದ್ದಾಗಿದೆ. ನಂತರ ಸಂಜೆವರೆಗೂ ಕಾದು ಸಂಜೆ ಒಂದು ಯಾವುದೇ ರೀತಿಯಾದಂತಹ ಗ್ಯಾಸ್ ಸಿಗದ ಹಿನ್ನೆಲೆ ಮತ್ತೆ ಒಂದು ಖಾಲಿ ಆಟೋಗಳನ್ನ ಒಂದು ಮನೆ ಬಳಿ ಹೋಗಿ ನಿಲ್ಲಿಸುವಂತಹ ಪರಿಸ್ಥಿತಿ ಎದುರಾಗಿರುವಂತದ್ದು. ಇದರಿಂದ ಒಂದು ರೀತಿಯಾದಂತಹ ಬಹಳಷ್ಟು ತೊಂದರೆಗೆ ಸಿಲುಕಿಕೊಂಡು ನಮ್ಮ ಸಂಸಾರ ಪ್ರತಿನಿತ್ಯ ಜೀವನವನ್ನ ಹೇಗ್ ನಡೆಸಬೇಕು ಅಂತ ಇಲ್ಲಿ ಆಟೋ ಚಾಲಕರು ಕಣ್ಣೀರು ಹಾಕಿರುವಂತಹ ದೃಶ್ಯಗಳನ್ನು ಸಹ ನಾವು ಕಾಣಬಹುದು. ನವಿತಾ, ಥ್ಯಾಂಕ್ ಯು ದತ್ತಾತ್ರೇಯ ಡೀಟೇಲ್ಸ್ಗೆ.